ನಮಸ್ಕಾರ ಸ್ನೇಹಿತರೆ. ಅದು 1999 ಕಾರ್ಗಿಲದ ಸಮಯ. ಪಾಕಿಸ್ತಾನದ ಸೈನಿಕರು ನಮ್ಮ ಬೆಟ್ಟ ತುದಿಯಲ್ಲಿ ಅಡಗಿ ಕೂತಿದ್ದರು. ಅವರ ಎಕ್ಸಾಕ್ಟ್ ಲೊಕೇಶನನ್ನು ನಮ್ಮ ಸೇನೆ ಅಮೇರಿಕಾದ GPS ಡೇಟಾವನ್ನು ಕೇಳಲು ಅಮೇರಿಕ ನಮಗೆ ಡೇಟಾ ಕೊಡಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ತು. ಅವತ್ತು ನಮ್ಮ ಸೇನೆಗೆ ಎದುರಾದ ದೊಡ್ಡ ಅಸಹಾಯಕತೆ ಇಸ್ರೋದ ಒಳಗೆ ದೊಡ್ಡ ಬೆಂಕಿಯನ್ನೇ ನೆನೆಸಿತು. ನಮ್ಮದೇ ಆದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ತಂದೆ ತಿರ್ತೀವಿ ಅಂತ ಇಸ್ರೋ ಶಪಥ ಮಾಡಿತ್ತು. ಅದೇ ಸೇರಿನ ಬೆಂಕಿಯಲ್ಲಿ ನಮ್ಮ ಹೆಮ್ಮೆಯ ನಾವಿಕತ ಸ್ವದೇಶಿ GPS. ಆದರೆ ಇವತ್ತು 26 ವರ್ಷ ನಂತರ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ನಾರ್ಮಲ್ ಆಗಿದ್ದ ಸ್ವದೇಶಿ GPS ಒಂದು ಸೇನೆಯನ್ನು, ಹೌದು, ಸುಮಾರು $525 ಮಿಲಿಯನ್ ಹನ್ನೊಂದು ಸ್ಯಾಟಲೈಟ್ಗಳು ಲಾಂಚ್ ಮಾಡಿತ್ತು. ಇವತ್ತು ಆಕಾಶದಲ್ಲಿ ಇರೋದು ಬರೀ ಮೂರು ಸ್ಯಾಟಲೈಟ್ ಮಾತ್ರ. ಹಾಗಿದ್ರೆ ಯಾಕೆ ಮಾರ್ಚ್ 2026ರಲ್ಲಿ ಇಸ್ರೋಗೆ ಆದ ಆಘಾತ ಏನು? 600 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಂಕುಮದಾಯಿತು. ಏನಿದು ನಾವಿಕ್ ಕ್ರೈಸಿಸ್? ಇವತ್ತು ಹುಡುಗದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಕಾರ್ಗಿಲ್ನ ಸೈಡಿನ ನಾವಿಕ್ ಹುಟ್ಟಿದ್ದ ಕತೆ. ಈ ಕಾರ್ಗಿಲ್ ಯುದ್ಧದಲ್ಲಿ ಅಮೇರಿಕ ನಮಗೆ ಕೊಟ್ಟ ಪೆಟ್ಟು ಒಂದು ದೊಡ್ಡ ಪಾಠ ಕಲಿಸಿತ್ತು. ಇದರ ಟೈಮಲ್ಲಿ ಬೇರೆ ದೇಶದವರಲ್ಲಿ ಡಿಪೆಂಡ್ ಆಗೋದು ಎಷ್ಟು ಡೇಂಜರ್ ಅಂತ ನಮಗೆ ಅರ್ಥ ಆಗಿತ್ತು. ಆಗ ಶುರುವಾಗಿದ್ದೆ IRNSS ಪ್ರಾಜೆಕ್ಟು, ಇಂಡಿಯನ್ ರೀಜನಲ್ ಸ್ಯಾಟಲೈಟ್ ಸಿಸ್ಟಮ್. ಇದನ್ನೇ ನಾವಿಕ್ ಎಂದು ಕರಿತೇವೆ. ಇದರಲ್ಲಿ ಲೆಕ್ಕಾಚಾರ ಅಂತ ಅಂದರೆ ಭೂಮಿಯಿಂದ ಸುಮಾರು 3550 ಕಿಲೋಮೀಟರ್ 7 ಸ್ಯಾಟಲೈಟ್ಗಳನ್ನು ಹೊಂದಿದೆ. ಈ 7 ಸ್ಯಾಟಲೈಟ್ಗಳು ಸೇರಿ ಈ ಭಾರತದಲ್ಲಿ ಅತಿ ಹದ್ದಿನ ಕಣ್ಣು ಕೇವಲ ಭಾರತ ಮಾತ್ರವಲ್ಲ, ನಮ್ಮ ಬಾರ್ಡರ್ನ ಆಚೆ 1800 ಕಿಲೋಮೀಟರ್ ಹಿಂದೂ ಮಹಾಸಾಗರ ಮಿಡ್ಲ್ ಏಷ್ಯಾವರೆಗೂ ಇದರ ಕವರೇಜನ್ನು ಹುಡುಗುತ್ತೆ. ಇದಕ್ಕಾಗಿ ಇಸ್ರೋ ಅಪ್ರೂವಲ್ ಆದ ಪ್ರಾಜೆಕ್ಟ್ ಬರೋಬ್ಬರಿ $522 ಮಿಲಿಯನ್. ಸಾಮಾನ್ಯ ಜನರಿಗೆ ಅಕ್ಯುರೇಸಿ ನಮ್ಮ ಮಿಲಿಟರಿಗೆ ಸಿಗುತ್ತೆ ಅಂತ 16 ಪಟ್ಟು ಹೈ ಕ್ವಾಲಿಟಿ ಸೆಕ್ಯೂರ್ ಸಿಗ್ನಲ್ ಸಿಗಲಿ ಅಂತ ಇದರ ಉದ್ದೇಶ. ನಾವಿಗೇಷನ್ ಸ್ಯಾಟಲೈಟ್ಗಳು ಕೂಡ ಲಾಂಚ್ ಆದವು. ಆದರೆ ಒಳಗಿರುವ ಒಂದು ಇರುತ್ತೆ, ಅದೇ ಇಸ್ರೋಗೆ ನಾವಿಗೇಷನ್ನ ಹೃದಯ ನಿಂತೋಯಿತು. ನಾವಿಕ್ ಆಗಲಿ GPS ಆಗಲಿ ಲೊಕೇಶನ್ ಟ್ರ್ಯಾಕ್ ಮಾಡಲು ಅಕ್ಯುರೇಸಿಯಾಗಿ ಬೇಕಾಗುತ್ತದೆ. ಅದರ ಬದಲಾಗಿ ಪ್ರತಿ ಸ್ಯಾಟಲೈಟ್ನಲ್ಲಿ ಬೇರೆ ಮತ್ತು ಆಟೋನಮಿಕ್ ಲ್ಯಾಂಟರ್ನ್. ಇದು ಎಷ್ಟು ಪವರ್ಫುಲ್ ಅಂದರೆ 1 ಸೆಕೆಂಡ್ಗೆ 6.8 ಮಿಲಿಯನ್ ಇದು ಎಕ್ಸಾಕ್ಟ್ ಆಗಿ ನಾವು ಕಳಿಸುತ್ತೆ. ನಮ್ಮ ಫೋನ್ ಸಿಗ್ನಲ್ ರಿಸೀವ್ ಮಾಡ್ಕೊಂಡು ಬೆಳಕಿನ ವೇಗಕ್ಕೆ ಆ ಸಿಗ್ನಲ್ ಎಷ್ಟು ನಮ್ಮನ್ನು ತಲುಪುತ್ತದೆ ಮೇಲೆ ನಮ್ಮ ಲೊಕೇಶನ್ ಟ್ರ್ಯಾಕ್ ಆಗುತ್ತದೆ. ಅದರಲ್ಲಿ ಲೆಕ್ಕಾಚಾರ ಎಷ್ಟು ಪಕ್ಕ ಇರಬೇಕಂತ ಅಂದರೆ 1 ಮೈಕ್ರೋ ಸೆಕೆಂಡ್ ಅಂದರೆ 1 ಸೆಕೆಂಡಿನ 5 ಲಕ್ಷ ಪಟ್ಟು. ಒಂದು ಭೂಮಿಯಲ್ಲಿ ನಾವು ಲೊಕೇಶನ್ ಒಂದು 100 ಮೀಟರ್ ಚೇಂಜ್ ಆಗುತ್ತದೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ, ನಾವು ಕಲಾಸಿಪಾಳ್ಯದಲ್ಲಿದೆ ಬಸ್ ಸ್ಟ್ಯಾಂಡಲ್ಲಿದ್ದರೆ ಒಂದು ಓಲಾ ಕ್ಯಾಬ್ ಬುಕ್ ಮಾಡ್ತೀನಿ ಅಂದ್ಕೊಳ್ಳಿ. ನಾವು ಆಕಾಶದ ಸ್ಯಾಟಲೈಟ್ಗಳು ಟೈಮಿಗೆ ಲೆಕ್ಕಾಚಾರ ಪ್ರಕಾರ ಒಂದು ಮೈಕ್ರೋ ಸೆಕೆಂಡ್ ಹೆಚ್ಚು ಕಮ್ಮಿ ಆದರೆ ನಮ್ಮ GPS ಬರೋಬ್ಬರಿ 100 ಮೀಟರ್ 300 ಮೀಟರು ಡಿಸ್ಟೆನ್ಸ್ 300 ಮೀಟರ್ ದೂರದಲ್ಲಿರುತ್ತಾರೆ. ಹಾಗಾಗಿ ಒಂದು ಕ್ಯಾಬ್ ಬುಕ್ಕಿಂಗ್ ಆಯಿತು. ಆದರೆ ಇದು ದೇಶದ ಭದ್ರತೆಗೆ, ಮಿಲಿಟರಿ ವಿಚಾರಕ್ಕೆ ಬಂದರೆ ಇದರ ಎಫೆಕ್ಟು ಎಷ್ಟು ಅಂತ. ಯುದ್ಧದ ಟೈಮಲ್ಲಿ ಶತ್ರುಗಳ ಬಂಕರ್ಗಳ ಮೇಲೆ ಮಿಸೈಲ್ ದಾಳಿ ಮಾಡಿದರೆ ಫೈರ್ ಮಾಡ್ತಾ ಅಂದ್ಕೊಳ್ಳಿ. ಆ ಟೈಮಲ್ಲಿ ಸ್ಯಾಟಲೈಟ್ ಲೆಕ್ಕಾಚಾರದಲ್ಲಿ ಬರೀ 1 ಮೈಕ್ರೋ ಸೆಕೆಂಡ್ ಸಾಕು. ಆ ಮಿಸೈಲ್ ಕ್ಯಾಂಪ್ 1 ಮಿಲಿಯನ್ ಮೀಟರ್ ಆಚೆ ಬೀಳುತ್ತದೆ, ಖಾಲಿ ಜಾಗಕ್ಕೆ ಬೀಳುತ್ತೆ. ಟಾರ್ಗೆಟ್ ಮಿಸ್ ಆಗುತ್ತೆ. ಜಸ್ಟ್ ಒಂದು ಮೈಕ್ರೋ ಸೆಕೆಂಡ್ ಅಂದರೆ ಎಂಥ ಅಡ್ಬರ್ಟ್ ಆಗುತ್ತೆ. ಹಾಗಾಗಿ ಈ ಅಟಾಮಿಕ್ ನಾವಿಗೇಷನ್ ಸಿಸ್ಟಮನ್ನು ಆಟಿದ್ದಂಗೆ. ಇಲ್ಲೇ ನೋಡಿ ಅಸಲಿ ಕಹಾನಿ ಇಷ್ಟಾಗೋದು. ಸ್ಟಾರ್ಟಿಂಗ್ನಲ್ಲಿ ಇಸ್ರೋ ಲಂಕ್ಲಾಗಲಿ. ಹಾಗಾಗಿ ಸ್ವಿಟ್ಜರ್ಲೆಂಡ್ನ ಸೀಕ್ರೆಟ್ ಟೈಮನ್ನು ಸುಮಾರು 27 ಅಟಾಮಿಕ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಸ್ಯಾಟಲೈಟ್ಗೆ ಹಾಕಿ ಲಾಂಚ್ ಮಾಡಿದವು. ಆದರೆ ಈ ಕ್ಲಾಂಪ್ಗಳು ಸ್ಪೇಸಲ್ಲಿ ಕಡಿಮೆ ಅಂತಾಯಿತು, ಕಳಪೆ ಅಂತ ಶುರುವಾಯಿತು. ನಾವಿಗೇಷನ್ ಸಿಸ್ಟಮಲ್ಲಿ IRNSS 1C 1B 1F ಅಂತ ಹೀಗೆ ಈ ಎಲ್ಲ ಸೇವೆಗಳನ್ನು ಇಂಪಾರ್ಟೆಂಟು ಲೆಟ್ಟಾಗಿ ಶುರುವಾಯಿತು. 2016ರಲ್ಲಿ IRNSS 3.2 ಕಿಲೋಮೀಟರ್ ಸುಟ್ಟು ಹೋಗಿ ಸಮಾನಾಯಿತು. ಈಗ ಮತ್ತೆ ಅದೇ ಆಗೈತೆ. ಮಾರ್ಚ್ 2026ರಿಂದ ಆಘಾತ.
ಅದರಲ್ಲಿ ಉಳಿಯೋದು ಬರೀ 3. ಹೌದು, ಮಾರ್ಚ್ 13, 2026. ಮಾರ್ಚ್ 13, 2026 IRF SS 1ನೇ F1 ಸ್ಯಾಟಲೈಟ್ನಲ್ಲಿ ಕೊನೆಯ ಅಟಾಮಿಕ್ ಅನ್ನು ಡೇಟ್ ಆಗಿದೆ. 2016ರಲ್ಲಿ ರೀಚ್ ಆಗಿದ್ದ ಈ ಸ್ಯಾಟಲೈಟು 10 ವರ್ಷ ಆಯಿತು. ಆಯಸ್ಸು ಮುಗಿದಂತೆ ಕ್ಲಾಕ್ ಉಸಿರು ಚೆಲ್ಲಿತು. ಸ್ಯಾಟಲೈಟು ಮಾತ್ರ ಸ್ಪೇಸ್ ಇರ್ತಾ ಇದೆ. ಮೆಸೇಜ್ ಕೂಡ ಮಾಡುತ್ತೆ. ಅದು ಲೊಕೇಶನ್ ನಾವಿಗೇಷನ್ ಮೂಲಕ ಹಿಂಗೆ ಇಷ್ಟೊಂದು ಎಸ್ ಅಂತ ಕೇಳ್ಬೋದು. ನಾವಿಗೇಷನ್ ಜಗತ್ತಿನಲ್ಲಿ ಒಂದು ಬ್ಲೂನಾಫ್ ಒಂದು ಫೋನ್ ಇದ್ದಂಗೆ. ಯಾವುದೇ ಒಂದು ಪರ್ಫೆಕ್ಟ್ 3D ಲೊಕೇಶನ್ ಇದ್ದರೆ ಲ್ಯಾಟಿಟ್ಯೂಡ್, ನಾವಿಗೇಟ್ಯೂಡ್ ಮತ್ತು ಅಟಾಮಿಕ್ ಸ್ಪೇಸ್ನಲ್ಲಿ 4 ಸೆಕೆಂಡ್ಗಳ ಮಾಡ್ತಲೇ ಇರುತ್ತೆ. ಆದರೆ ಈ IRF ಎಂದರೆ ನಾವಿಗೇಷನ್. ಇವತ್ತು ನಾವಿಕ್ ಹತ್ರ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ 1B 1I ಹೊಸದಾಗಿ ನಮ್ಮ ಲಾಂಚಾಗಿದ್ದ ಇಂಡಿಯನ್ ಸಿಟಿಜನ್ 1 ಅಂದರೆ ಟೋಟಲ್ ವೇರಿಯಂಟ್ 3 ಸೆಕೆಂಡ್ ಮಾತ್ರ. 4 ಕ್ರೇಜಲ್ಲಿ 3 ಇದ್ದರೆ ಲೊಕೇಶನ್ ಸರ್ವಿಸ್ಗಳು ಲೋಡೌನ್ ಆಗುತ್ತೆ. ನಾವಿಕ್ ಸಿಸ್ಟಮ್ ಅಫಿಷಿಯಲ್ ಆಗಿ ಅಪ್ಲಿಕೇಶನ್ ಕೆಳಗೆ ಬಿದ್ದಿದೆ ಅಂತ ಆಗುತ್ತದೆ. ಇಸ್ರೋಗೆ ಬೆನ್ನಿಗೆ ಪೆಟ್ಟು. 600 ಕೋಟಿ ರೂಪಾಯಿ ನಷ್ಟ. 2017ರಲ್ಲಿ ಹಳೆ ಸ್ಯಾಟಲೈಟನ್ನು ರಿಲೀಸ್ ಮಾಡೋದಕ್ಕೆ BSNL C39 ಲಾಂಚ್ ಮಾಡಿತ್ತು. ಆಗ ಈ ಶೇಪ್ಗಳು ಓಪನ್ ಆಗಿ ಸ್ಯಾಟಲೈಟ್ ರಾಕೆಟ್ ಒಳಗೆ ಸೇರಿಕೊಂಡು ಫೇಲ್ ಆಯಿತು. ಅದಾದಮೇಲೆ ಇತ್ತೀಚೆಗೆ MBSSಲ್ಲಿ ಸೆಕೆಂಡ್ ಜನರೇಷನ್ ಸ್ಯಾಟಲೈಟ್ ಲಾಂಚ್ ಮಾಡಲಾಯಿತು. ಬಜೆಟ್ 600 ಕೋಟಿ ರೂಪಾಯಿ. ಆದರೆ ಇದು ಫೇಲ್ ಆಯಿತು. ಬರೀ ಒಂದು ಸಣ್ಣ ಲೂಸರ್ ಪ್ರಕಾರ. ಟೆಕ್ನಿಕಲಿ ಹೇಳ್ಬೇಕಂತ ಅಂದರೆ ಸ್ಯಾಟಲೈಟ್ ಸ್ಪೇಸ್ಗೆ ಹೋದ್ಮೇಲೆ ಅದರ ಎಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ ಫೈರ್ವಾಲ್ ಸಿಸ್ಟಮ್ ಇರುತ್ತೆ. ಇಲ್ಲಿಂದ ಸಿಗ್ನಲ್ ಹೋದ್ರೆ ಮಾತ್ರ ಅದು ವಾಲ್ ಓಪನ್ ಆಗಿ ಫ್ಯೂಲ್ ಎಂಜಿನ್ ಹೋಗಿ ಬೆಂಕಿ ಹತ್ಕೊಳ್ಳೋದು. ಆದರೆ MEF ಲಾಂಚ್ ಆದಾಗ ಎಲೆಕ್ಟ್ರಿಕಲ್ ಕಂಟ್ರೋಲ್ ತಪ್ಪಿ ಸಣ್ಣ ಕರೆಕ್ಷನ್ ಆಗಿ ಆ ಇಗ್ನಿಷನ್ ಸಿಗ್ನಲ್ ಪಾಸ್ ಆಗಲಿಲ್ಲ. ಸೇಫ್ಟಿಗಂತ ಇದ್ದಿದ್ದ ಬ್ಯಾಕಪ್ಗಳು ಕೂಡ ಕೆಲಸ ಮಾಡಲಿಲ್ಲ. ಸೊ ಹೌದು, ಆಗ ಇಂಜಿನ್ ಆನ್ ಆಗಲಿಲ್ಲ. ಆಗ ಒಂದು ಸ್ಯಾಟಲೈಟ್ ಕೂಡ ಆದರೆ ಕೆಲಸ ಮಾಡಿದೆ. ಟ್ರಾನ್ಸ್ಫರ್ ಆರ್ಬಿಟಲ್ಲಿ ಕೃತಕವಾಗಿ ಉಳಿದ್ಬಿಡ್ತು. ಸ್ನೇಹಿತರೆ, ಇದೆಲ್ಲ ಕಥೆಯಲ್ಲ. ಒಂದು ದೇಶವಾಗಿ ಭಾರತೀಯರು ಈ ಥರ ಫೇಲ್ ಆಗ್ತಾಯಿರೋದು ನಾವು ನಮ್ಮ ಮಿಲಿಟರಿಗೆ ಟ್ರ್ಯಾಕ್ ಮಾಡೋದಕ್ಕೆ ಸೆಕ್ಯೂರ್ ಸಿಗ್ನಲ್ ಸಿಗಲ್ಲ. ನಾವು ಅಮೇರಿಕ GPS ಡಿಪೆಂಡ್ ಆಗಬೇಕಾಗುತ್ತೆ. ಇನ್ನೊಂದು ಕಡೆ ನಮ್ಮ ಇಂಡಿಯನ್ ರೈಲುಗಳು ಎಲ್ಲಿವೆ ಅಂತ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋದಕ್ಕೆ 2 ರೈಲುಗಳು ಡಿಕ್ಕಿ ಹೊಡೆಯೋದನ್ನು ತಪ್ಪಿಸಲು ಇವತ್ತು ನಾವಿಕನ್ನು ಬಳಸುತ್ತಿದ್ದಾರೆ. ಅದೇ ರೀತಿ 2023ರಲ್ಲಿ ನಮ್ಮ ಸರ್ಕಾರ ಕಿಲೋಮೀಟರ್ ರೈಲ್ನಲ್ಲಿ ಆಪಲ್, ಸ್ಯಾಮ್ಸಂಗ್ ಥರ ಮೊಬೈಲ್ ಕಂಪ್ನಿಗಳಿಗೆ ನೀವು ಇಂಡಿಯಾದಲ್ಲಿ ಫೋನ್ ಮಾಡ್ತಾ ಇರಬೇಕಂದ್ರೆ ನಾವಿಕ್ ಚಿಪ್ ಇರಲೇಬೇಕಂತ ಹೇಳಿತ್ತು, ರೂಲ್ಸ್ ತಂದಿತ್ತು. ಆ ಆಕಾಶದಲ್ಲಿ ನಾವಿಕ್ ಸಿಗ್ನಲ್ ಬೆಳೆದಿದ್ದರೆ ನಮ್ಮ ಫೋನ್ನಲ್ಲಿ ನಾವಿಕ್ ಯಾಕೆ ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಶೆಲ್ ಸಿಸ್ಟಮ್ ಬ್ಲಾಕ್ ಆಗೋದು ಚಾನ್ಸ್ ಇರುತ್ತೆ. ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಅಮೇರಿಕದ ಜೆನ್ಸನ್ ಮತ್ತೊಂದು ಆಪರೇಷನ್ ಸ್ಯಾಟಲೈಟ್ ಇದೆ. ಚೀನಾದ ಬೈರಾಗ್ ಹತ್ರ ಮತ್ತೊಂದಿದೆ. ಯುರೋಪ್ನ ಮೆಲಿನಿಯಮ್ ಹತ್ರ 28 ಇದೆ. ರಷ್ಯಾದಲ್ಲಿ 304 ಇದೆ. ನಮ್ಮ ಹತ್ರ ಇರೋದು ಟೋಟಲ್ 7. ನಾವಿಗೇಷನ್ ಮೊತ್ತ ಇರೋದು 3 ಸ್ಯಾಟಲೈಟ್ ಮಾತ್ರ. ನಮ್ಮ ನೆಟ್ವರ್ಕ್ ಚಿಕ್ಕದಾಗಿರೋದ್ರಿಂದ ಒಂದೇ ಒಂದು ಸ್ಯಾಟಲೈಟ್ ಫೇಲ್ ಆದರೂ ಇಡೀ ಸಿಸ್ಟಮ್ನೇ ಪ್ರಭಾವ ಬೀಳುತ್ತೆ. ಮುಂದೇನು? ಇಸ್ರೋದ ಪ್ಲ್ಯಾನ್ ಏನು ಮತ್ತೆ ವರ್ಕ್ ಆಗುತ್ತಾ? ಇಸ್ರೋ ಈಗ ಮತ್ತೆ ಹೊಸ ಪ್ಲ್ಯಾನ್ ಮಾಡ್ಕೊಂಡಿದೆ. ಸದ್ಯಕ್ಕೆ ಉಳಿದಿರುವ 3 ಸ್ಯಾಟಲೈಟ್ಗಳನ್ನು ಜೊತೆಗೆ 2024, 27ರಲ್ಲಿ S0 NS ಫೋನ್ ಮತ್ತು NVS 005 ಅನ್ನು ನೆಕ್ಸ್ಟ್ ಜನರೇಷನ್ ಆಗಿ ಸ್ಯಾಟಲೈಟ್ ಲಾಂಚ್ ಮಾಡಲು ಬೇಕಾಗಿದೆ. ಇಲ್ಲಿ ಇಸ್ರೋ ಮಾಡಿರುವ ದೊಡ್ಡ ಚೇಂಜಸ್ ಏನಂದರೆ, ಇನ್ನು ಮುಂದೆ ಯುರೋಪ್ಗಳ ಸಹವಾಸ ಬೇಡ ಅಂತ ಸ್ವತಃ ತಾನೇ ಡೆವಲಪ್ ಮಾಡಿರುವ ಸ್ವದೇಶಿ ಅಟಾಮಿಕನ್ನು ಹೊಸ ಸ್ಯಾಟಲೈಟ್ಗೆ ಆಗ್ತಾಯಿದೆ. ಪದೇ ಫ್ಲಾಪ್ಗಳು ಫೇಲ್ ಆಗ್ತಾ ಇರೋದ್ರಿಂದ ಸೇಫ್ಟಿಗೆ ಅಂತ ಒಂದು ಸ್ಯಾಟಲೈಟಲ್ಲಿ ಬರೋಬ್ಬರಿ 5 ಅಟಾಮಿಕನ್ನು ಪ್ಲ್ಯಾನ್ ಮಾಡ್ತಾಯಿದೆ. ಅದರ ಜೊತೆಗೆ ಇನ್ನೊಂದು ಬದಲಾವಣೆ ಏನಂದರೆ, ಹಳೆ ನಾವಿಕ್ ಸಿಗ್ನಲ್ಗಳನ್ನು L5 ಮತ್ತು S ಬ್ಯಾಟ್ರಿಗಳು ಅದು ನಿಮ್ಮ ನಾರ್ಮಲ್ ಫೋನ್ಗಳಿಗೆ ಕನೆಕ್ಟ್ ಆಗುತ್ತೆ. ಆದರೆ ಈ ಹೊಸ ಸ್ಯಾಟಲೈಟ್ಗಳಲ್ಲಿ L1 ಬ್ರ್ಯಾಂಡನ್ನು ಸೇರಿಸಿದೆ. ಈ ನಾರ್ಮಲ್ ಫೋನಿಗೆ ಕಡಿಮೆ ಫೋನಿಗೆ ಕನೆಕ್ಟ್ ಆಗುತ್ತೆ ಅಂತ ವಿಚಾರವಿದೆ. ಒಂದು ಸದ್ಯಕ್ಕೆ ನಾವಿಕ್ ಸಿಸ್ಟಮ್ಗೆ ಭಾರತದಲ್ಲಿ ಸ್ವದೇಶಿ GPS ಸಿಗ್ನಲ್ಗೆ ಒಂದು ದೊಡ್ಡ ಹೊಡೆತ ಕೈ ಆದರೂ ಒಪ್ಪಿಕೊಳ್ಳಲೇಬೇಕು. ಇಸ್ರೋದ ಈ ಹೊಸ ಪ್ಲ್ಯಾನ್ ಹೊಸ MCS ಸ್ಯಾಟಲೈಟ್ಗಳು ನಾವಿಕನ್ನು ಮತ್ತೆ ಸ್ಟ್ರಾಂಗ್ ಆಗಿ ತರುತ್ತಾ ಅಥವಾ ಈ ಬಿಕ್ಕಟ್ಟು ಹೀಗೆ ಮುಂದುವರಿಯುತ್ತಾ?
ನಾವು ಕಾದು ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ನಮ್ಮ ಧನು ಬಂಡಿ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಆಸಕ್ತರು ಕಮೆಂಟ್ ಮಾಡಿ. ಹಾಗೆ ನಮಸ್ಕಾರ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.